ಗಂಡು ಮೆಟ್ಟಿನ ನೆಲದ ಮಾಧ್ಯಮದ ಗೆಳೆಯರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಬಹುಶಃ ಕರ್ನಾಟಕದ ಅಚ್ಚುಮೆಚ್ಚಿನ ಜಿಲ್ಲೆ ಅಂದರೆ ಅದು ನನಗೆ ಬೆಳಗಾವಿ. ಬೆಳಗಾವಿಯಲ್ಲಿ ಬಹುಶಃ ನಾನು ಎಷ್ಟು ಬಾರಿ ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬೆಳಗಾವಿಯ ಅನೇಕ ಸಮಸ್ಯೆಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಹುದೊಡ್ಡ ಧ್ವನಿಯಾಗಿ ಕೆಲಸ ಮಾಡಿದೆ. ನಾಡಿನ ಅನೇಕ ಸಮಸ್ಯೆಗಳು ಬಂದಾಗೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ನಾಡು ಕಟ್ಟುವ ಕಾಯುವ ಕಾಯಕವನ್ನು ಮಾಡಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಎಂದ ತಕ್ಷಣ ಏನೋ ಒಂದು ರೀತಿಯ ರೋಮಾಂಚನ. ಬೆಳಗಾವಿ ಕಡೆ ಹೊರಡ್ತೀವಿ ಅಂದರೆ ಏನೋ ಒಂದು ರೀತಿಯ ಬದ್ಧತೆ, ನಿಷ್ಠೆ, ಕಾಳಜಿ ಎಲ್ಲವೂ ಸಹ ಒಟ್ಟಾರೆ ನಮ್ಮ ಜೊತೆಯಲ್ಲಿ ನಿಲ್ಲುವಂಥದ್ದು. ಬೆಳಗಾವಿ ಯಾವ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ, ಧರ್ಮಭೂಮಿ, ಜನ್ಮಭೂಮಿ, ಇಂಥ ಬೆಳಗಾವಿಯ ಅನೇಕ ಗಡಿ ಸಮಸ್ಯೆಗಳು ಎದುರಾದಾಗ ನಮ್ಮ ಕರ್ನಾಟಕದ ಬೆಳಗಾವಿಯನ್ನು ಆಗಿಂದಾಗ ಕಾಡುವಂಥ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ಉತ್ತರವನ್ನು ನಾವು ಕೊಟ್ಟುಕೊಂಡೇ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಬಾರಿ ಒಂದು ದೊಡ್ಡ ಹೋರಾಟ ಬೆಂಗಳೂರಿನಲ್ಲಿ ನಡೆದಿದ್ದು ನಿಮ್ಮ ಎಲ್ಲರ ಗಮನಕ್ಕೆ ಬಂದಿದೆ. ಡಿಸೆಂಬರ್ 27 ಕರ್ನಾಟಕದ ಇತಿಹಾಸದಲ್ಲಿ ಬಹುದೊಡ್ಡ ಹೋರಾಟ ಅಂತ ಹೇಳಿ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ, ವಿಶ್ವದ ಅನೇಕ ಎಲ್ಲೆಲ್ಲಿ ಕನ್ನಡಿಗರು ಬದುಕ್ತಾ ಇದ್ದಾರೋ ಆ ಎಲ್ಲ ಕನ್ನಡಿಗರು ಒಟ್ಟಾರೆ ಬೆಂಬಲಿಸಿದಂಥ ಹೋರಾಟ ಅದು ಡಿಸೆಂಬರ್ 27 ನಾಮಫಲಕ, ಕನ್ನಡದಲ್ಲಿ ನಾಮಫಲಕ ಕಡ್ಡಾಯ ಅನ್ನುವ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿತು. ಅದು ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗಬಾರದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು 31 ಜಿಲ್ಲೆಯಲ್ಲೂ ಸಹ ನಾಮಫಲಕ 60% ಕನ್ನಡ ಬಳಕೆ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಭಾರಿ ದೊಡ್ಡ ಒತ್ತಡವನ್ನು ನಾವು ತಗೊಂಡು ಬಂದು, ಯಾವ ರಾಜಧಾನಿ ಬೆಂಗಳೂರು 1,35,00,000ಕ್ಕೂ ಹೆಚ್ಚು ಇರುವಂಥ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಅಂಥದ್ದೊಂದು ಬದಲಾವಣೆ ಯಾವ ಕಾಲಕ್ಕೂ ಆಗಿರಲಿಲ್ಲ. ಬಹುಶಃ ಇವತ್ತು ಬೆಂಗಳೂರು ನೋಡಿದ್ರೆ ಅನಿಸುತ್ತೆ, ಇಡೀ ಬೆಂಗಳೂರು ಯಾವ ಹೊರಗಡೆಯಿಂದ ಬಂದಂಥ ಭಾಷಾ ಅಲ್ಪಸಂಖ್ಯಾತರು ಭಾರಿ ದೊಡ್ಡ ಉದ್ಯಮಗಳನ್ನು ಕಟ್ಕೊಂಡಿದ್ರು, ಬದುಕನ್ನು ಕಟ್ಕೊಂಡಿದ್ರು, ಅವ್ರಿಗೆ ಯಾರಿಗೂ ಸಹ ಕನ್ನಡ ಬೇಕಾಗಿರಲಿಲ್ಲ. ಭಾರಿ ವರ್ಷಗಳ ಅನೇಕ ಒತ್ತಡಗಳು ಇದ್ರೂ ಸಹ ಕನ್ನಡವನ್ನು ಬಳಸದೆ ಭಾರಿ ದುರಹಂಕಾರದ ವರ್ತನೆಯಿಂದ ಅವರು ಉದ್ಯಮವನ್ನು ಮಾಡಿಕೊಂಡು ಬರ್ತಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಡಿಸೆಂಬರ್ 27ರ ಹೋರಾಟದ ನಂತರ ಇಡೀ ಬೆಂಗಳೂರು ಇವತ್ತು ಕನ್ನಡೀಕರಣ ಆಗ್ತಾ ಇದೆ. ಇಡೀ ಬೆಂಗಳೂರು ಕನ್ನಡೀಕರಣ ಆಗೋದು ಅಷ್ಟೇ ಆಗಬಾರ್ದು, ಇಡೀ ಕರ್ನಾಟಕವೇ ಕನ್ನಡೀಕರಣ ಆಗಬೇಕು ಅನ್ನುವ
ಬಹುದೊಡ್ಡ ಉದ್ದೇಶವನ್ನು ಇಟ್ಕೊಂಡು ನಾಳೆ ನಾವು ಬೆಳಗಾವಿಯಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಬಹುಶಃ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಇವತ್ತು ಬೆಳಗಾವಿ ಕಡೆ ಹೊರಟಿದ್ದಾರೆ. ನಾಳೆ ಅವರೆಲ್ಲರೂ ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ. ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ದು, 28ರ ಗಡುವು, ಫೆಬ್ರವರಿ 28ರ ಗಡುವು ಕೊಟ್ಟಿದ್ದು. ಆ ಗಡುವಿನೊಳಗಡೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕನ್ನಡೀಕರಣ ಆಗಬೇಕು, ಸರ್ಕಾರ ಒಂದು ಕಾಯ್ದೆಯನ್ನು ತರಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವು. ಅದರ ಪರಿಣಾಮ ಕರ್ನಾಟಕದ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂತು. ಸಚಿವ ಸಂಪುಟದ ತೀರ್ಮಾನ ಆಯಿತು. ಇವತ್ತು ನಾಮಫಲಕದ 60% ಕನ್ನಡ ಬಳಕೆ ಕಡ್ಡಾಯ ಅನ್ನುವ ತೀರ್ಮಾನಕ್ಕೆ ಬಂತು. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಡೀ ಬೆಂಗಳೂರಿನಲ್ಲಿ ಸುಮಾರು ಒಂದು 35-40 ಸಾವಿರ ಉದ್ಯಮಿಗಳಿಗೆ ನೋಟಿಸ್ ಕೊಡ್ತು. ಇವತ್ತು ಬಹುತೇಕ ಅಲ್ಲಿ ಕನ್ನಡೀಕರಣ ಆಗ್ತಾ ಇದೆ. ಅದರ ಅವಿಭಾಜ್ಯ ಅಂಗವಾಗಿ ಬೆಳಗಾವಿಯಲ್ಲೂ ಸಹ ಸಂಪೂರ್ಣವಾಗಿ ಇಲ್ಲಿ ಕನ್ನಡೀಕರಣ ಆಗಲೇಬೇಕು. ಅದರಲ್ಲಿ ಬೇರೆ ಮಾತು ಇಲ್ಲ, ರಾಜಿನೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.